ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ನಮಗೆ ಬಹು ಮುಖ್ಯವಾದ ದಿನವಾಗಿದೆ. ಇಂದು ಈಸ್ಟರ್ ಹಬ್ಬವಾಗಿದೆ. ಈಸ್ಟರ್ ಹಬ್ಬದ ಶುಭಾಶಯಗಳು, ಪ್ರಾರ್ಥನೆಗಳು, ದೇವರ ಅನುಗ್ರಹಗಳು. ಈ ಒಳ್ಳೆಯ ದಿನ ಬಹಳ ಸಂತೋಷದೊಂದಿಗೆ, ಪ್ರಾರ್ಥನೆಯೊಂದಿಗೆ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯ ಆಲಿಸುವ ಆತ್ಮೀಯರಿಗೆಲ್ಲ ಜಾತಿ ಮತ ಭೇದವಿಲ್ಲದೆ, ಸಭಾ ವ್ಯತ್ಯಾಸ ಇಲ್ಲದೆ ಎಲ್ಲರಿಗೂ ಈಸ್ಟರ್ ಹಬ್ಬದ ಶುಭಾಶಯಗಳು. ಈ ಒಳ್ಳೆಯ ದಿನ ಬಹಳ ಅನುಗ್ರಹವಾಗಲಿ. ಪರಸ್ಪರ ಪ್ರೀತಿಯನ್ನು, ಪ್ರಾರ್ಥನೆಯನ್ನು ಹಂಚಿಕೊಳ್ಳೋಣ. ಒಟ್ಟಿಗೆ ಸಂತೋಷದಿಂದ ಹಬ್ಬದ ಊಟ ಮಾಡಿ ಸಂತೋಷದೊಂದಿಗೆ ಅನೇಕ ಕಾರ್ಯಗಳನ್ನು ಮಾಡುವ ಒಳ್ಳೆಯ ದಿನವಾಗಿದೆ. ಈಸ್ಟರ್ ಯೇಸು ಸ್ವಾಮಿಯ ಪುನರುತ್ಥಾನವನ್ನು ಧ್ಯಾನಿಸುವ ದಿನವಾಗಿದೆ. ಉಪವಾಸ ಮುಗಿದ ದಿನ, ಒಳ್ಳೆಯ ಊಟ ಮಾಡುವ, ಐಕ್ಯತೆ ಇರುವ, ಒಳ್ಳೆಯ ಪ್ರಾರ್ಥನೆ ಇರುವ ಒಳ್ಳೆಯ ದಿನವಾಗಿರಲಿ. ಆದರೂ ಇಂದು ಸಂಕಟದಲ್ಲಿ ಇರುವ ಅನೇಕ ವ್ಯಕ್ತಿಗಳಿದ್ದಾರೆ. ಈ ದಿನ ಸಹ ಒಮ್ಮೆ ಸಂತೋಷಿಸಲು ಸಾಧ್ಯವಾಗದವರು ಸಹ ಇದ್ದಾರೆ. ಒಂದು ಒಳ್ಳೆಯ ಊಟ ಮಾಡಲು, ಒಳ್ಳೆಯ ಬಟ್ಟೆ ತೆಗೆಯಲು ಸಾಧ್ಯವಾಗದವರು ಇದ್ದಾರೆ. ಅನೇಕ ಕಾರಣದಿಂದ ದೇವಾಲಯಕ್ಕೆ ಹೋಗಲು ಸಾಧ್ಯವಾಗದವರು ಇದ್ದಾರೆ. ಅವರೆಲ್ಲರನ್ನು ಪ್ರತ್ಯೇಕವಾಗಿ ನೆನೆಸಿ ಪ್ರಾರ್ಥಿಸೋಣ. ನಾವು ಅವರನ್ನು ನೋಡಿಲ್ಲ, ಯಾರು ಎಂದು ನಮಗೆ ಗೊತ್ತಿಲ್ಲ. ನಾವು ಯೋಚಿಸುತ್ತೇವೆ, ಅಂಥವರು ಸಹ ಇದ್ದಾರಾ ಎಂದು. ನಮಗೆ ಗೊತ್ತಿಲ್ಲದೆ, ನಮಗೆ ಅರ್ಥವಾಗದೆ, ಒಂದು ಹಬ್ಬ ಸಮೇತ ಮಾಡಲು ಅವರಿಗೆ ಸಾಧ್ಯವಾಗದೆ ಇರುವವರನ್ನು ದೇವರ ಕರಗಳಿಗೆ ಸಮರ್ಪಿಸಿಕೊಡೋಣ. ಹಾಗೆ ಅನೇಕ ವ್ಯಕ್ತಿಗಳು ಇದ್ದಾರೆ. ಅವರನ್ನು ನಮ್ಮ ಪ್ರಾರ್ಥನೆಯಲ್ಲಿ ಸೇರಿಸಿ ಇಟ್ಟು ಅವರ ಜೀವನದಲ್ಲಿ ಸಂತೋಷ ಉಂಟಾಗಲಿ ಎಂದು ಪ್ರಾರ್ಥಿಸೋಣ. ಇಂದು ಯೇಸುಸ್ವಾಮಿಯ ಪುನರುತ್ಥಾನವನ್ನು ಧ್ಯಾನಿಸುವಾಗ, ಯೇಸುಸ್ವಾಮಿಯು ಮರಣ ಹೊಂದಿ ಸಮಾಧಿ ಮಾಡಿದರು. ಸಮಾಧಿ ಮಾಡಿದ್ದಾಗ ಕಾವಲುಗಾರರನ್ನು ಕಾವಲಿರಿಸಿದ್ದರು. ಸಾಧಾರಣವಾಗಿ ಪ್ರಿಯರೇ, ಬಂಗಲೆಗಳಲ್ಲಿ, ಆಫೀಸ್ಗಳಲ್ಲಿ ಕಾವಲುಗಾರರನ್ನು ಇರಿಸುತ್ತಾರೆ. ಆದರೆ ಸಮಾಧಿಯಲ್ಲಿ ಕಾವಲುಗಾರರನ್ನು ಇಡುವುದಿಲ್ಲ. ಯೇಸುಸ್ವಾಮಿಯ ಸಮಾಧಿಗೆ ಕಾವಲುಗಾರರನ್ನು ಇಟ್ಟರು. ಕಾರಣ, ಜೀವಿಸುವಾಗ ಯೇಸುಸ್ವಾಮಿ ಹೇಳಿದ್ದರು, ನಾನು ಪುನರುತ್ಥಾನ ಹೊಂದುತ್ತೇನೆ ಎಂದು. ಪ್ರಿಯರೇ, ನಮ್ಮ ನೋಡಿ ಅನೇಕ ಜನರಿಗೆ ಹಲವು ಕನಸುಗಳು, ವ್ಯಾಮೋಹಗಳು ಇದೆ. ಇನ್ನು ಇವರ ಕೆಲಸ ಯಾವುದೂ ನಡೆಯುವುದಿಲ್ಲ. ಇವರಿಗೊಂದು ಮನೆ ಕಟ್ಟಲು ಸಾಧ್ಯವಾಗುವುದಿಲ್ಲ. ಇವರಿಗೊಂದು ಸಾಲ ತೀರಿಸಲು ಸಾಧ್ಯವಾಗುವುದಿಲ್ಲ. ಇವರು ರಕ್ಷಣೆ ಹೊಂದುವುದಿಲ್ಲ. ಇವರಂತೂ ಇವರ ಜೀವನದಲ್ಲಿ ಸರಿಯಾಗುವ ಲಕ್ಷಣಗಳೇ ಇಲ್ಲ ಎಂದು ಎಲ್ಲ ಯೇಸುಸ್ವಾಮಿಯ ಪುನರುತ್ಥಾನವನ್ನು ಧ್ಯಾನಿಸುವ ನಿಮ್ಮ ಹತ್ತಿರ ಹೇಳಲೇ? ಇಂದು ಆಗಿರುವ ಈ ಅವಸ್ಥೆಯಲ್ಲಿ ನೀವು ಎಂದೂ ಮುಂದುವರಿಯುವುದಿಲ್ಲ. ನಿಮ್ಮ ಸಮಸ್ಯೆಗಳಿಗೆ ನಿಮಗೆ ಒಂದು ಪುನರುತ್ಥಾನವಿದೆ. ಈ ಸಮಸ್ಯೆಗೆ ಒಂದು ಉತ್ತರವಿದೆ. ಕೆಲವರು ನಿರಾಸೆಯಿಂದ ಹೇಳುತ್ತಾರೆ, ಇನ್ನು ನನ್ನ ಮುಂದೆ ಆತ್ಮಹತ್ಯೆ ಮಾತ್ರ ಬಾಕಿ ಇರುವುದು, ನನ್ನ ಜೀವ ಒಂದೇ ಬಾಕಿ ಇದೆ, ಅದು ಒಂದೇ ದಾರಿ ಎಂದು ಎಲ್ಲ ಅನೇಕ ವ್ಯಕ್ತಿಗಳು ಹೇಳುತ್ತಾರೆ. ಆ ವ್ಯಕ್ತಿ ಒಮ್ಮೆ ಸಹ ಯೇಸುಸ್ವಾಮಿಯ ಪುನರುತ್ಥಾನದ ಬಗ್ಗೆ ಧ್ಯಾನಿಸಿರುವುದಿಲ್ಲ. ಯೇಸುಸ್ವಾಮಿಯ ಪುನರುತ್ಥಾನವನ್ನು ಯೋಚಿಸುವ, ಧ್ಯಾನಿಸುವ, ಪ್ರಾರ್ಥಿಸುವ ಒಂದು ವ್ಯಕ್ತಿಯು ಒಂದು ಸಲವೂ ಹೇಳುವುದಿಲ್ಲ, ನನ್ನ ಮುಂದೆ ಸಾವು ಮಾತ್ರ ಇರುವುದು ಎಂದು. ಪ್ರಿಯರೇ, ಯೇಸುಸ್ವಾಮಿ ಮರಣದ ಮುಂಚೆ ಹೇಳಿದ್ದು ನೆನಪಿಲ್ಲವೇ? ಪಿತನೇ, ನನ್ನ ಆತ್ಮವನ್ನು ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಎಂದು ಒಪ್ಪಿಸಿಕೊಟ್ಟರು. ಆ ಒಪ್ಪಿಸಿಕೊಟ್ಟ 3 ದಿನಗಳಲ್ಲಿ ಪುನರುತ್ಥಾನಗೊಂಡರು. ಪ್ರಿಯರೇ, ನಿಮಗೆ ಯಾವುದಾದರೂ ವಿಷಯದಲ್ಲಿ ಸಮಸ್ಯೆಯಲ್ಲಿ ಇದ್ದೀರಾ? ನನಗೊಂದು ದಾರಿ ಇಲ್ಲ, ನನ್ನ ಕಾರ್ಯವೇನು ನಡೆಯುತ್ತಿಲ್ಲ, ಎಲ್ಲಾ ದಾರಿ ಮುಚ್ಚಿದೆ ಎಂದು ಯೋಚಿಸುತ್ತಿದ್ದೀರಾ? ನೀವು ಆಗಿರುವ ಅವಸ್ಥೆಯನ್ನು, ನಿರಾಸೆಯನ್ನು ಯೇಸುವೆ ನಿಮ್ಮ ಕರಗಳಲ್ಲಿ ನಾನು ಸಮರ್ಪಿಸುತ್ತೇನೆ. ನನ್ನ ಕೈಯಲ್ಲಿ ಅದಕ್ಕೆ ಒಂದು ಪರಿಹಾರವಿಲ್ಲ, ನನಗೇನು ಮಾಡಲು ಸಾಧ್ಯವಿಲ್ಲ, ನಾನು ಕೆಸರಿನಲ್ಲಿ ಮುಳುಗಿ ಹೋದ ಅವಸ್ಥೆಯಲ್ಲಿ ಆಗಿದ್ದೇನೆ, ನನ್ನ ಜೀವನದಲ್ಲಿ ಸೋಲನ್ನು ಅನುಭವಿಸುತ್ತಿದ್ದೇನೆ ಎಂದು ಹೇಳಿ ಆ ವಿಷಯ ದೇವರ ಕರಗಳಿಗೆ ಒಪ್ಪಿಸಿಕೊಟ್ಟರೆ ನೀವು ಮತ್ತೆ ಆ ವಿಷಯದಲ್ಲಿ ಕಾಣುವುದು ಒಂದು ಪುನರುತ್ಥಾನವಾಗಿದೆ. ಹಾಲೆಲೂಯಾ! ಪುನರುತ್ಥಾನದ ಯೇಸುವನ್ನು ನಾವು ಆರಾಧಿಸುವುದಾದರೆ ಪ್ರಿಯರೇ, ನಿಮ್ಮ ಜೀವನದಲ್ಲೂ ಒಂದು ಪುನರುತ್ಥಾನ ಉಂಟಾಗುತ್ತದೆ. ನಮಗೆ ಪ್ರಾರ್ಥಿಸೋಣ. ಈ ಒಳ್ಳೆಯ ದಿನ ನಮ್ಮ ಜೀವನದಲ್ಲಿ ಒಂದು ಹೊಸ ಉತ್ಸಾಹ ಉಂಟಾಗಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು,
ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.